ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಇವತ್ತು ಮಳೆ ಬರೋ ಥರ ಇತ್ತು, ಹಾಗಾಗಿ ನಮ್ಮ ಮನೆಯವರು ಮೇಲ್ಗಡೆ ಹುಲ್ಲು ಬಣವೆ ಮೇಲೆ ಹತ್ಬಿಟ್ಟು ಟಾರ್ಪಲ್ ಎಲ್ಲ ಒದಿಸೋಣ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮವ್ರು ಹೇಳವ್ರೆ. ಸೊ ಅದಕ್ಕೆ ಇದು ಫಸ್ಟ್ ಟೈಮ್ ನಮ್ಮಮ್ಮರು ಈ ರೀತಿ ಕೆಲಸ ಇರೋದು ನಮ್ಮ ಮನೆಯವರಿಗೆ. ಅದಕ್ಕೆ ನಗ್ತಾ ಇದ್ರು ನಮ್ಮಮ್ಮ. ಅದು ನನ್ನ ತಮ್ಮ ಇಲ್ಲ, ಹಾಗಾಗಿ ಇನ್ನು ಎಮರ್ಜೆನ್ಸಿಗೆ ಇನ್ನು ಮಳೆ ಬಂದರೆ ಇದು ಹಸುಗಳಿಗೆ ಕೂಡಿಟ್ಕೊಂಡಿರೋಂಥ ಇದು ಬಳ್ಳಿ ಮೇವು, ಅದಕ್ಕೆ ಇನ್ನು ಅದು ಹುಲ್ಲೆಲ್ಲ ನೆಂದುಬಿಟ್ಟು ಕಪ್ಪಗಾಗ್ಬಿಡುತ್ತೆ, ಮತ್ತು ಹಸುಗಳಿಗೆ ತಿನ್ನಕ್ಕಿರಲ್ಲ ಅವು ಪಾಪ ಬೇಸಿಗೆಲೆ ಅಂತ ಹೇಳ್ಬಿಟ್ಟು ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರು ಬಂದು, ಇದೊಂದು ಒದಿಸ್ಕೊಡಪ್ಪ ಅಂದರೆ. ಅದಕ್ಕೆ ನಮ್ಮ ಮನೆಯವರು ಬಾ ಒದಿಸ್ಕೊಡೋಣ ಅಂತ ನನ್ನನ್ನು ಕರ್ಕೊಂಡು ಬಂದರು. ಹಾಗೆ ಇಲ್ಲಿ ರೋಜಾ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇದು ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಸ್ವಲ್ಪ ಹುಷಾರಾಗಿ ಒದಿಸ್ಕೋಬೇಕು. ಅದು ಅಭ್ಯಾಸ ಇದ್ದವ್ರಿಗೆ ಮಾತ್ರ ಈ ರೀತಿ ಕೆಲಸಗಳು. ನಮ್ಮ ಮನೆಯವ್ರಿಗೆ ಈ ರೀತಿ ಕೆಲಸಗಳೆಲ್ಲ ಅಭ್ಯಾಸ ಇಲ್ಲ ಮುಂಚೆಯಿಂದ. ಆದ್ರೂ ಒಂದು ಐಡಿಯಾ ಮೇಲೆ ಚೆನ್ನಾಗಿ ಈ ರೀತಿ ಕೆಲಸಗಳು ಮಾಡ್ತಾ ಇರ್ತಾರೆ. ಚಪ್ರ ಎಲ್ಲ ಹಾಕಿದ್ವಲ್ಲ ನಾವು, ಆ ಪ್ರೀವಿಯಸ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಹಾಕಿದ್ರು, ನಮ್ಮ ಅಪ್ಪವ್ರ ಸಮೇತ ಹಾಕಲ್ಲ ಅಷ್ಟು ಚೆನ್ನಾಗಿ ಹಾಕಿದ್ರು. ಸೊ ಏನಾದರೂ ಒಂದು ಮಾಡಬೇಕಂದ್ರೆ ಅದು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಕಾನ್ಸಂಟ್ರೇಷನ್ನಾಗಿ ಮಾಡೋಕ್ಕೆ ಹೋಗ್ತಾರೆ, ಅದು ಚೆನ್ನಾಗೇ ಬರುತ್ತೆ ನಮ್ಮ ಮನೆಯವ್ರಿಗೆ. ಸೊ ಅದೊಂದು ಚೆನ್ನಾಗಿದೆ. ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಆ ರೀತಿ ಮನಸ್ಸಿಟ್ಟು ಮಾಡ್ತಾರೆ ಅವರು. ಅದಕ್ಕೆ ಇನ್ನೇನು ಮಳೆ ಬರೋ ಥರ ಇನ್ನೇನೋ ಒಂದೊಂದು ಹನಿ ಥರ ಉದುರ್ತಾ ಇತ್ತು. ಅದಕ್ಕೆ ಇನ್ನು ಬಳ್ಳಿ ಎಲ್ಲ ನೆಂದು ಬಿಡುತ್ತೆ, ಬೂಸ್ಟ್ ಬರುತ್ತೆ ಎಲ್ಲ ಅಂತ ಈಗ ಒದಿಸ್ತಾ ಇದ್ರು ಆ ಕಡೆ ಈ ಕಡೆ. ಅದು ಮಡಚಿರೋದು ಸ್ವಲ್ಪ ಹಿಂದೆ ಮುಂದೆ ಮಡಚಿಟ್ಟಿದ್ದ ನನ್ನ ತಮ್ಮ, ಅದಕ್ಕೆ ಅದನ್ನು ಮತ್ತೆ ಆ ಕಡೆದು ಈ ಕಡೆದು ಎಲ್ಲ ಒಂದು ಕಡೆ ಒಂದು ಆ ರೀತಿ ಹಾಕ್ಕಂತ ಇದ್ದಾರೆ. ಸೊ ಲಾಸ್ಟೇ ಇಲ್ಲಿ ಪಕ್ಕದಲ್ಲೇ ಕುತ್ಕೊಂಡು ನನಗೀಗ ಡಿಸ್ಟರ್ಬ್ ಮಾಡ್ತಾವಳೆ ವೀಡಿಯೋದಲ್ಲಿ. ಸೈಲೆಂಟಾಗಿರಬೇಕು. ಸರಿ, ನಾನು ಮಾತಾಡ್ತೀನಿ. ಹಂಗೆ ಮಾಡಬಾರ್ದಮ್ಮ. ಸೊ ನೋಡ್ರಿ, ಗಲಾಟೆ ಮಾಡ್ತೀನಿ ಅಂತಂದು ಹೇಳ್ತಾಳೆ. ಸೊ ಅವ್ರ ಅಮ್ಮವ್ರಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೋಸ್ಕರ ಈಗ ನನ್ನ ಹತ್ರನೇ ಇದ್ದಾಳೆ. ಅದಕ್ಕೆ ಈ ರೀತಿ ಗಲಾಟೆ ಮಾಡ್ತೀನಿ ನಾನು ಅಂತಂದು ಹೇಳ್ತಾವಳೆ. ಹಾಗೆ ಇದು ಏಣಿ ಎಲ್ಲ ಹಾಕಿದ್ರು ಹಿಡಿದು ಬರೋಕ್ಕೆ ಅಂತಂದು ಹೇಳ್ಬಿಟ್ಟು ಇನ್ನು ಅಲ್ಲಿ ರೋಜಾ ಇಟ್ಕೊಂಡಿದ್ಲು. ಸ್ವಲ್ಪ ವೆಯ್ಟೂ ಇದ್ದಾರೆ ನಮ್ಮ ಮನೆಯವರು, ಅದಕ್ಕೆ ಸ್ವಲ್ಪ ಭಯ ಅಷ್ಟೇ, ಮೇಲೆ ಏನಾದರೂ ಈ ರೀತಿ ಹತ್ತಿಸಿ ಕೆಲಸ ಮಾಡೋದಕ್ಕೆ. ಈಗ ಇಳಿತಾವ್ರೆ. ಇದು ಇಳಿದ್ಬಿಟ್ಟು ಮತ್ತೆ ಇವಕ್ಕೆ ಗಾಳಿಗೆಲ್ಲ ಹಾರಾಡದೇ ಇರಲಿ, ಇದು ಟಾರ್ಪಲ್ಲು ಮತ್ತು ಗಾಳಿ ಬೀಸಿಬಿಟ್ರೆ ಜೋರಾಗೆ, ಸೊ ಅದಕ್ಕೆ ಹಾರಾಡದೇ ಇರಲಿ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಈ ರೀತಿ ಎಲ್ಲ ಕಟ್ಟಿಗೆಗಳೆಲ್ಲ ಕೋಲುಗಳಿರ್ತಾವಲ್ಲ ಉದ್ದಂದವು, ಸೊ ಅವನ್ನ ನಿಲ್ಲಿಸ್ತಾವ್ರೆ ಆ ಕಡೆ ಈ ಕಡೆ ಎಲ್ಲನೂ. ಸೊ ಲೆವೆಲ್ ನೋಡ್ಕೊತಾ ಇದ್ರು, ಈ ಕಡೆದು ಆ ಕಡೆದು ಲೆವೆಲ್ ಇದೆಯಾ ಟಾರ್ಪಲ್ ಒದಿಸಿರೋದು ಅಂತ. ಈಗ ಇದಕ್ಕೆ ಆ ರೀತಿ ಕೋಲೆಲ್ಲ ಜೋಡಿಸ್ತಾ ಹೋಗ್ತಾರೆ. ಸೊ ಒಂದೊಂದಾಗಿ ಹಿಂದೆ ಮುಂದೆ ಆ ರೀತಿ ಇಡ್ತಾ ಜೋಡಿಸಿ ಇನ್ನೇನು ಟಾರ್ಪಲ್ ಓದಿಸೋ ಕೆಲಸನ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಹಳ್ಳೀಲಿ ಇದ್ಕೊಂಡು ಸೊ ಈ ರೀತಿ ಕೆಲಸಗಳೆಲ್ಲ ಮಾಡ್ತಾಯಿದ್ರೆ ನಿಮಗೂ ಈ ರೀತಿ ಕೆಲಸ ಮಾಡೋದು ವೀಡಿಯೋ ನೋಡಿದ್ರೆ ನಿಮಗೂ ಒಂಥರ ಖುಷಿ ಅನಿಸುತ್ತೆ, ನಮಗೂ ಒಂಥರ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಒಂಥರ ಖುಷಿ ಬರುತ್ತೆ. ಸೊ ಈ ರೀತಿ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ಕೊತೀನಲ್ಲ, ಸೊ ತುಂಬ ಜನ ನಿಮ್ಮ ವೀಡಿಯೋಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ರೀತಿಲಿ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ. ಸೊ ಯಾರೋ ಒಬ್ಬರೋ ಇಬ್ಬರೋ ಆಗದೆ ಇರೋರು, ಸೊ ಇಲ್ಲಾಂದರೆ ಅವರಿಗೆ ತಿಳ್ಕೊಳ್ಳೋಕ್ಕೆ ಆಗಲ್ಲ ಅಂತ ಮೈಂಡ್ಸೆಟ್ ಇರುತ್ತಲ್ಲ, ಅಂಥವ್ರು ಮಾತ್ರ ಬ್ಯಾಡಾಗಿ ಮಾತಾಡ್ಬೋದು ಅಷ್ಟೇ. ಇನ್ನು 99% ನನಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಒಳ್ಳೆ ರೀತಿಲಿ ಕಾಮೆಂಟ್ಸ್ ಮಾಡಿದ್ರೆ ತುಂಬ ಜನ ಇರೋದು. ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸು. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಕೊನೆವರೆಗೂ ನಿಮ್ಮ ಜೊತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಆದಷ್ಟು ನಮ್ಮ ಹಳ್ಳಿ ವೀಡಿಯೋಸೇ ಶೇರ್ ಮಾಡ್ಕೊತಾ ಇರ್ತೀನಿ, ಯಾಕಂದರೆ ನಾವು ಇರೋದು ಹಳ್ಳಿಯಲ್ಲೇ. ಹಾಗಾಗಿ ನಮ್ಮ ದಿನಚರಿ ಹೇಗಿರುತ್ತೆ, ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಯಾವ ಫಂಕ್ಷನ್ಸ್ಗೆ ಹೋಗ್ತೀವಿ, ಎಲ್ಲಿ ಹೇಗೆಲ್ಲ ಇರ್ತೀವಿ ಅನ್ನೋದು ಶೇರ್ ಮಾಡ್ಕೊತಾ ಇರ್ತೀನಿ. ನಮ್ಮ ಲೈಫಲ್ಲಿ ಏನೇ ಆಗಲಿ ಆಗದೆ ಇರಲಿ ಎಲ್ಲನೂ ಹೇಳ್ತಾ ಹೋಗ್ತಾ ಇರ್ತೀನಿ ವೀಡಿಯೋಸಲ್ಲಿ. ಡೈಲಿ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊತಾ ಇರೋದು. ಹಾಗಾಗಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೀಡಿಯೋನ. ಸೊ ನನಗೂ ಒಂದು ವ್ಯೂ ಬರುತ್ತಲ್ಲ, ಸೊ ನೀವು ನೋಡೋದ್ರಿಂದ. ಹಾಗಾಗಿ ವೀಡಿಯೋ ಮಾತ್ರ ತಪ್ಪದೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಸೊ ಇನ್ನೇನು ಒಳಗಡೆ ಅದೆಲ್ಲ ಒದಿಸಿದ್ದೆಲ್ಲ ಕೆಲಸ ಮುಗೀತು. ಇನ್ನು ಇದು ಗೇಟ್ ಥರ ಮಾಡಿದ್ದಾರೆ, ಅಂದರೆ ತಡಕೆಯಲ್ಲೇ ಗೇಟ್ ಮಾಡ್ತಾವ್ರೆ ನನ್ನ ತಮ್ಮ ಅಂತಂದು ಅವತ್ತೊಂದಿನ ತಡಕೆ ಕಟ್ತಾವನೆ ಅಂತ ತೋರಿಸಿದ್ದೆ. ಅದಕ್ಕೆ ಅದನ್ನು ಲಾಕ್ ಮಾಡ್ಕೊಂಡು ಈಗ ಓದ್ಲು ರೋಜಾ. ಹಾಗೆ ನಾವು ನಮ್ಮ ಮನೆ ಹತ್ರ ಬಂದ್ವಿ. ಈಗ ಸಾಂಬಾರು ಮಾಡೋಣ ಅಂತ, ಸಾಂಬಾರ್ಗೆ ಏನೂ ಇರಲಿಲ್ಲ, ಅದಕ್ಕೆ ತೆಂಗಿನಕಾಯಿ ಸುಲಿಸ್ತಾ ಇದ್ದೀನಿ. ಪಪ್ಪು ಮಾಡೋಣ ಅಂತ ಟೊಮೊಟೊ ತರಿಸ್ತೀನಿ ನಾನು ಒಂದು ಅರ್ಧ kg ಅಷ್ಟು. ಆ ಟೊಮೊಟೊ ಜೊತೆಯಲ್ಲಿ ಪಪ್ಪು ಮಾಡೋಣ. ಇದು ಅಂದರೆ ಸ್ವಲ್ಪ ಪಪ್ಪಿಗೆ ಹಸಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನನಗದು ಚೆನ್ನಾಗಿ ಅಭ್ಯಾಸ ಆಗಿದೆ ಈ ರೀತಿ ತೆಂಗಿನಕಾಯಿ ತುರಿ ಹಾಕೋದು. ಸೊ ಅದಕ್ಕೆ ಈಗ ಸುಲಿಸ್ತಾ ಇದ್ದೀನಿ. ಸಾಂಬಾರ್ಗಾದರೆ ಆ ಥರ ಜುಟ್ಟೆಲ್ಲ ಕೀಳಿಸ್ಬಿಡ್ತೀನಿ. ಸೊ ದೇವಸ್ಥಾನಗಳಿಗೆ ದೇವ್ರಿಗೆ ಹೊಡಿಯೋದಾದರೆ ಜುಟ್ಟೆಲ್ಲ ಇರಿಸ್ತೀವಿ. ಅದಕ್ಕೆ ಸಾಂಬಾರ್ಗೆಲ್ಲ ಕ್ಲೀನಾಗೆಲ್ಲ ಕಿತ್ಬಿಟ್ಟು ನೀಟಾಗಿ ಮೇಲ್ಗಡೆ ನಾವು ಈ ತುರಿಬೇಕಾದ್ರೆ ಸೊ ಅದೆಲ್ಲ ಒಂಥರ ಹೊಟ್ಟೊಟ್ಟು ಥರ ಉದುರುತ್ತಲ್ಲ, ಅದಕ್ಕೆ ನಾನು ಅದೆಲ್ಲ ನೀಟಾಗಿ ತೆಗೆಸ್ಬಿಟ್ಟು ಒಣಗಿಸ್ತೀನಿ ಕಾಯಿ. ಅದಕ್ಕಾಗಿ ಅದನ್ನೆಲ್ಲ ಕೀಳ್ತಾ ಇದ್ದೀನಿ, ನೀಟಾಗಿ ಕೀಳಿಸ್ತಾ ಇದ್ದೆ.
ಸೊ ಹಿಂಗೆ ನಮ್ಮ ಮನೆಯವರು ಮನೆಯಲ್ಲಿದ್ದಾಗ ಈ ರೀತಿ ಇರ್ತಾರೆ. ಅದು ನಾರ್ಮಲ್ ಬಿಡಿ, ಎಲ್ಲರೂ ಯಾವ ರೀತಿ ಇರ್ತಾರೆ ಆ ರೀತಿ. ನಾವು ವೀಡಿಯೋಗೋಸ್ಕರನೇ ಅಂತಂದು ರೆಡಿಯಾಗಿ ಕುತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಅವ್ರು ಯಾವ ರೀತಿ ಇದ್ದರೆ ಆ ರೀತಿ ತೋರಿಸೋದು ನಮ್ಮ ಇದು. ಹಾಗೆ ಅರವಿಂದು ಇನ್ನು ಸ್ಕೂಲಿಗೆ ಟೈಮ್ ಆಯಿತು ಅಂತ ಅವ್ನು ಹೋಗ್ತಾ ಇದ್ದ ರೆಡಿಯಾಗಿ. ಆ ಕಡೆ ನಮ್ಮ ರೋಜಾ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ತಾವನೆ. ನಾನು ಇಲ್ಲಿ ಮಾಡಿದ ತಕ್ಷಣ ಸ್ವಲ್ಪ ಇಟ್ಕೊಡ್ತೀನಿ ಲಾಸ್ಯಗೂ ಮಾನ್ವಿಕನಿಗೂ. ಸೊ ಅವ್ರಿಗೆ ಯಾರು ಬಂದರೆ ಅವ್ರು ಬಿಸಿ ಊಟ ಇಟ್ಕೊಡ್ತೀನಿ ನಾನು. ಹಂಗೆ ನಾವು ಟೈಮ್ ಇಲ್ಲದೆ ಇದ್ದಾಗ, ಎಮರ್ಜೆನ್ಸಿ ಇದ್ದಾಗ ಆ ರೀತಿ ಅಡ್ಜಸ್ಟ್ ಮಾಡ್ಕೊತೀವಿ ಒಬ್ರಿಗೊಬ್ರು. ಹಾಗೆ ತೆಂಗಿನಕಾಯಿ ಎಲ್ಲ ಸುಲ್ಕೊಟ್ರು ನಮ್ಮ ಮನೆಯವರು. ಈಗ ನೋಡಿ ಅದೆಷ್ಟು ಚೆನ್ನಾಗಿ ಬಂದಿದೆ ಕಾಯಿ, ಭಾಳ ಚೆನ್ನಾಗಿತ್ತು. ಹಾಗೆ ಅದರಲ್ಲಿರೋ ನೀರು ಅವರೇ ಕುಡ್ಕೊಂತವ್ರು ನಮ್ಮ ಮನೆಯವರು. ಸೊ ಹಿಂಗೆ ಏನಾದರೂ ಹಿಂಗೆ ಮಾತಾಡ್ತಾ ಇರ್ತಾರೆ, ಇಲ್ಲ ಏನಾದರೂ ಹಿಂಗೆ ಒಂದು ಮಾಡ್ತಾ ಇರ್ತಾರೆ ಕೆಲಸಗಳು ನಮ್ಮ ಮನೆಯವ್ರ ಮನೇಲಿದ್ದಾಗ. ಸೊ ಹಂಗೆ ಈಗ ನಾನು ಬೇಳೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಪ್ಪು ಮಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು. ಸೊ ಹಿಂಗೆ ಕ್ಲೀನ್ ಮಾಡಿಬಿಟ್ಟು, ಇದು ಸಾಂಬಾರೇನು ಪ್ರೋಸೆಸ್ಸಾಗಿ ತೋರಿಸೋ ಅವಶ್ಯಕತೆ ಏನಿಲ್ಲ, ಎಲ್ರಿಗೂ ಗೊತ್ತಿರೋ ಅಂಥ ಸಾಂಬಾರೇ. ಸೊ ಆಂಧ್ರ ಸ್ಟೈಲ್ ಪಪ್ಪು ಮಾಡ್ತಾರಲ್ಲ ಅದೇ ಥರ ಟೊಮಾಟೊ, ಉದ್ದಿನಬೇಳೆ ಹಾಕೋದೆ ನಾನು. ತೊಗರಿಬೇಳೆ, ಟೊಮಾಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಮತ್ತು ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನದ ಪೌಡ್ರು, ಉಪ್ಪು, ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಹಾಕಿದ್ರೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಪುಡಿನೂ ಹಾಕ್ತಾರೆ ಸ್ವಲ್ಪ ಜನ. ನಾನೇನು ಹಾಕಲ್ಲ, ಅದು ಒಂಥರ ಮಂದ ಬಂದಂಗೆ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಇಷ್ಟೇ ಹಾಕ್ತಾ ಇರೋದು. ಈಗ ಅವನ್ನೆಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಬೇಳೆನ ಒಂದು ಸಾರಿ 2 ಸಾರಿ ಅದನ್ನು ಹಾಕ್ಕೋಬೇಕು. ಯಾಕಂದರೆ ಅದಕ್ಕೆ ತುಂಬ ಪೌಡ್ರು ಮೆಡಿಸಿನ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಅದು ರೆಡಿಯಾಗಿ ಬರೋದು ಅಷ್ಟು ಸುಲಭ ಅಲ್ಲ. ಮತ್ತು ಅದಕ್ಕೆ ಹುಳ ಎಲ್ಲ ಬೀಳದೇ ಇರಲಿ ಅಂತ ಮೆಡಿಷನ್ ಎಲ್ಲ ಯೂಸ್ ಮಾಡಿರ್ತಾರೆ, ಪೌಡ್ರುಗಳೆಲ್ಲ ಯೂಸ್ ಮಾಡಿರ್ತಾರೆ. ಸೊ ನಾನು ಮಾಡೋವಂಥ ಸಾಂಬಾರಲ್ಲಿ ಈ ಪಪ್ಪು ಸಾಂಬಾರು ಅಂದರೆ ತುಂಬ ಇಷ್ಟ ನಮ್ಮ ಮನೆಯವರಿಗೆ. ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ತಾ ಇರ್ತಾರೆ. ಸೊ ನನಗಂತೂ ನೀನು ಮಾಡೋವಂಥ ಪಪ್ಪು ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ಅಂತೂ ನಾನು ಫುಲ್ ಖುಷಿಯಿಂದ ಮಾಡ್ತಾಯಿರ್ತೀನಿ ಸಾಂಬಾರು ಮಾಡಬೇಕಾದ್ರೆ. ಯಾಕಂದರೆ ಅದು ನಾವು ಎಷ್ಟು ಮಾಡಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಮಾಡಿರೋಂಥ ಅಡುಗೆನ ಮೆಚ್ಕೊಂಡ್ರೆ ಅದಕ್ಕಾಗಷ್ಟು ಖುಷಿ ಇನ್ಯಾವುದಕ್ಕೂ ಆಗಲ್ಲ ಅನಿಸುತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ನನಗೆ ಈ ಸಾಂಬಾರು ಮಾಡ್ಬೇಕಾದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಇದು ಸಾಂಬಾರು ಮಾಡಿದ್ರೆ ನಮ್ಮ ಮನೆಯವ್ರು ತಿಂದಾಗ ಮೆಚ್ಕೊತಾರೆ, ಇಷ್ಟಪಡ್ತಾರೆ ಅಂತ, ನನಗೆ ಒಂದು ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಖುಷಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಈ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಅದಕ್ಕೆ ಅಂತಂದಲ್ಲ, ಸೊ ವಾರದಲ್ಲಿ ಒಂದು ಸಾರಿ ಪಕ್ಕ ಮಾಡೇ ಮಾಡ್ತೀನಿ ಪಪ್ಪು ಸಾಂಬಾರು. ಅದಕ್ಕೋಸ್ಕರ ಈಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂತ ಇದ್ದ, ಆ ಕಡೆ ಟೊಮೊಟೊ ಎಲ್ಲ ತೊಳೆಯೋಕೆ ಒಂದು ಬೌಲ್ಗೆ ಹಾಕ್ಬಿಟ್ಟು ನೀರಿಗೆ ಹಾಕಿ, ಈ ಕಡೆ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಕೊಂಡೆ, ಮತ್ತು ಬೇಳೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಟೊಮೊಟೊ ಎಲ್ಲ ನೀಟಾಗಿ ಕಟ್ ಮಾಡ್ಕೊಬಿಟ್ಟು, ಹಾಗೆ ತುಂಬ ಜನ ಹೇಳ್ತಾ ಇದ್ರಿ ನೀವು ಇದು ಫೈಬರ್ದು ಯೂಸ್ ಮಾಡ್ತಾಯಿರೋ ತರಕಾರಿ ಕಟ್ ಮಾಡೋದು, ಇದು ಅಲ್ಲಿಗೆ ತೊಗೊಳ್ರಿ ಅಂತ. ತೊಗೊತೀನಿ ಸ್ವಲ್ಪ ಅಷ್ಟಾಗಿ ರಫ್ ಆಗಿ, ಅಂದರೆ ರ್ಯಾಶಾಗಿ ನಾನು ಕಟ್ ಮಾಡ್ತಾಯಿಲ್ಲ, ಅದು ಎದ್ದೋಳೋ ಅಷ್ಟು ಏನು ಯೂಸ್ ಮಾಡ್ತಾ ಇಲ್ಲ. ಆದ್ರೂ ಸೇಫ್ಟಿ ಅಲ್ಲ ಇದು, ನನಗೂ ಗೊತ್ತು. ಅದು ಅಲ್ಲಿಗೆ ತೊಗೊತೀನಿ ನಾನು. ಸದ್ಯಕ್ಕೆ ಅಡುಗೆ ಮನೆ ಸ್ವಲ್ಪ ಡೆಕೋರ್ ಮಾಡಬೇಕು ನಾನು. ಅದು ಫುಲ್ ಎಲ್ಲ ಬ್ಲಾಕ್ ಆಗಿದೆಯಲ್ಲ, ಅದಕ್ಕೆಲ್ಲ ಈ ಶೀಟ್ಸ್ ಬರುತ್ತಲ್ಲ ಮೀಶೋಲ್ಲಿ ಎಲ್ಲ ಬುಕ್ ಮಾಡ್ಕೊಂಡು, ಸೊ ಅದರಿಂದ ಸ್ವಲ್ಪ ಆ ರೀತಿ ಹೊಸ್ದಾಗಿ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಗಲೀಜಾಗಿ ಕಾಣ್ತಾ ಇದೆ. ಅದು ಸೌದೆ ಒಲೆಯಲ್ಲಿ ಆವಾಗ ನಮ್ಮ ಅತ್ತೆಯವರೆಲ್ಲ ಅಡುಗೆ ಮಾಡಿರೋ ಅಂಥದ್ದು. ಅದು ನಾವು ಎಷ್ಟೇ ಪೇಂಟ್ ಹೊಡೆದ್ರೂ ಅದು ಮತ್ತೆ ಇದಾಗ್ತಾಯಿಲ್ಲ, ಕ್ಲೀನ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಶೀಟ್ಸೇ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ, ಹೊಸ ಮುಖ ಮಾಡ್ದಂಗೂ ಇರುತ್ತೆ, ಸ್ವಲ್ಪ ಚೆನ್ನಾಗೂ ಕಾಣುತ್ತೆ ಅಡುಗೆ ಮನೆ ಅಂತಂದು ಹೇಳ್ಬಿಟ್ಟು ನಾನು ಆ ರೀತಿ ಅಂದ್ಕೊಂಡಿದ್ದೀನಿ. ಸೊ ಒಂದೊಂದು ಟೊಮೊಟೊ ಹೋಗೇ ಇದ್ದಾವೆ, ಅದಕ್ಕೆ ಅವನ್ನ ನೀಟಾಗಿ ಸೈಡ್ಗೆ ಎತ್ತಾಕ್ತಾಯಿದ್ದೀನಿ ಎಲ್ಲನೂ. ಹೀಗೆಲ್ಲ ಕಟ್ ಮಾಡಿದ್ದಾಯಿತು ಟೊಮೊಟೊ. ಸೊ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಅದನ್ನು ಕಟ್ ಮಾಡಿ ಹಾಕ್ಕೊತೀನಿ. ಆವಾಗ ನಿಮಗೆ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ, ನಾನು ಯಾವ ರೀತಿ ಡೆಕೋರ್ ಮಾಡ್ತೀನಿ, ಸೊ ಅದನ್ನು ಯಾವ್ಯಾವ ಶೀಟ್ ತರಿಸ್ತೀನಿ ಅಂತಂದೇಳ್ಬಿಟ್ಟು ಆಗಲೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ಕಮಿಟ್ಮೆಂಟ್ಸ್ಗಳೆಲ್ಲ ಭಾಳ ಇದ್ದಾವೆ. ಅದೆಲ್ಲ ಆದಮೇಲೆ ಒಂದು 2-3 ತಿಂಗಳು ಹಿಡಿಸುತ್ತೆ. ಮತ್ತು ಜಾತ್ರೆನೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಊರಲ್ಲಿ, ದೊಡ್ಡ ಮಾರಮ್ಮನ ಜಾತ್ರೆ. ಆವಾಗ ಆ ಹಬ್ಬಕ್ಕೆ ಒಂದೇ ಸರಿ ಎಲ್ಲ ರೆಡಿ ಮಾಡ್ಕೊಬಿಡೋಣ ನಾನು. ಅವಾಗ ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲ, ಇನ್ನು ಹಬ್ಬ ಅಂದರೆ ಸಾಲ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮಗೂ ಸ್ವಲ್ಪ ಸಾಲಗಳೆಲ್ಲ ಇದ್ದಾವೆ. ಹಾಗಾಗಿ ನಾವನ್ನ ಕಟ್ಕೊತ ನಮಗೆ ಕ್ಯಾಶ್ ಇಲ್ಲ, ಈಗ ನಾವು ಹಬ್ಬ ಮಾಡೋಷ್ಟು ಕ್ಯಾಶ್ ಇಲ್ಲ, ನಾವು ಸಾಲ ಮಾಡಬೇಕಾಗುತ್ತೆ ಹಬ್ಬಕ್ಕೆ. ಆವಾಗ ಅದರಲ್ಲೇ ಇದೂ ಇರಲಿ ಅಂತ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಸೊ ಅವರು ಬೇಗ ಒಪ್ಪಲ್ಲ, ಏನೇ ಆಗಲಿ ಈ ಥರ ಮನೆ ಕ್ಲೀನ್ ಇದು ಮನೆಗೆ ಏನಾದರೂ ತೊಗೊಳೋದಾಗಿರ್ಬೋದು. ಸೊ ಅದೆಲ್ಲ ಅವರು ತುಂಬ ಯೋಚನೆ ಮಾಡ್ತಾರೆ, ನಂತರ ಬೇಗ ದುಡ್ಕಲ್ಲ ನಮ್ಮ ಮನೆಯವರು. ಹಾಗಾಗಿ ಅವರು ಓಕೆ ಕೊಟ್ರೇ ನಾನು ಏನಾದರೂ ಇದು ಮಾಡೋಕ್ಕೆ, ಇಲ್ಲ ಅಂದರೆ ನನಗೆ ಅದೇ ಬೇಕು ಇದೇ ಬೇಕು ಅಂತ ಜಗಳನೂ ಮಾಡೋಕ್ಕೋಗಲ್ಲ. ಸೊ ಅವ್ರು ಓಕೆ ಅಂದರೆ ಓಕೆ, ಅವ್ರು ಬೇಡ ಅಂದರೆ ಬೇಡ, ಆ ರೀತಿ ನಾನು. ಸೊ ಅದೇ ರೀತಿ ಹೋಗ್ತಾ ಇರೋದು. ಒಟ್ಟಿನಲ್ಲಿ ನಮ್ಮ ಮನೆಯವರು ಏನಾದರೂ ಓಕೆ ಅಂದ್ರೇ ಮನೆಗೆ ತರೋದಾಗಿರ್ಬೋದು, ಸೊ ಏನಾದರೂ ಒಂದು ಕೆಲಸಗಳು ಮಾಡೋದಾಗಿರ್ಬೋದು, ಯಾವುದೇ ಆಗಿರ್ಬೋದು ನಮ್ಮ ಮನೆಯವ್ರ ಒಪ್ಪಿಗೆಯಿಂದನೇ ನಾನು ಮಾಡೋದು. ಸೊ ನನ್ನ ಒಪ್ಪಿಗೆಯಿಂದ ಯಾವುದೂ ನಡೆಯಲ್ಲ ನಮ್ಮ ಮನೆಯಲ್ಲಿ. ನಾನು ಅದು ವಾದ ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ಒಪ್ಪಿಗೆಯಿಂದ ನಡೀಲಿ ಅಂತಂದು ಹೇಳ್ಬಿಟ್ಟು ವಾದನೂ ಮಾಡೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ಹೇಳೋಕ್ಕೋಗಲ್ಲ, ಯಾಕಂದರೆ ಇದು ಹೇಗಿರುತ್ತೆ ಅಂದರೆ ನನಗೆ ನಾನೇ ಹೇಳ್ಕೊಳಂಗಿರುತ್ತೆ. ಅದಕ್ಕೋಸ್ಕರ ಸೊ ಯಾವಾಗಲಾದರೂ ಅಂದರೆ ನಮ್ಮೂರವ್ರಿಗೆ ಗೊತ್ತಿರುತ್ತೆ ಬಿಡಿ, ಯಾಕಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸ್ಗೆ ಅವ್ರಿಗೆಲ್ರಿಗೂ ಗೊತ್ತು ನಾವಿಬ್ಬರು ಯಾವ ರೀತಿ ಇದ್ದೀವಿ, ನಾನು ನಮ್ಮ ಮನೆಯವರು ಅನ್ನೋದು.
ಹಾಗಾಗಿ ಯಾವಾಗಲಾದರೂ ಒಂದು ವೇಳೆ ಸಿಕ್ಕಿದ್ರೆ ಎಲ್ಲಾದರೂ ನಮ್ಮ ಮನೆಯವ್ರನ್ನೇ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಆ ರೀತಿ ನನಗೆ ನಾನೇ ಹೇಳ್ಕೊಂಡ್ರೆ ಚೆನ್ನಾಗೂ ಇರಲ್ಲ. ಸೊ ಇವರೇ ಹೇಳ್ಕೊತಾರೆ, ಇವ್ರ ಬಗ್ಗೆ ಬೇರೆಯವ್ರು ಹೇಳಬೇಕು ಅಂತ ಅಂತಾರೆ. ಹಾಗಾಗಿ ಮನೆ ವಿಷಯ ಇನ್ನು ಬೇರೆಯವ್ರಿಗೆ ಅಷ್ಟಾಗಿ ಗೊತ್ತಿರಲ್ಲ. ಸೊ ನಮ್ಮ ಮನೆಯವ್ರ ಫ್ರೆಂಡ್ಸ್ ಅವ್ರಿಗೆಲ್ಲರಿಗೂ ಗೊತ್ತು ನಾವು ಯಾವ ರೀತಿ ಇರ್ತೀವಿ ಏನು ಇಬ್ಬರು ಅನ್ನೋದು. ಹಾಗಾಗಿ ನಾನು ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗೆ ಅದಕ್ಕೋಸ್ಕರ ನಾವು ಜಾಸ್ತಿ ಏನು ಅಂದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಹೋಗೋದು ಇಲ್ಲ, ಇಲ್ಲೂ ಇಲ್ಲ ನಮ್ಮ ಹತ್ರ ಅಮೌಂಟ್ ಆ ರೀತಿ ಹಾಕೋದಕ್ಕೆ. ಹಾಗೆ ನಮ್ಮ ಮನೆಯವರು ಇವತ್ತು ಕೆಲಸ ಇಲ್ಲ ಅಂತ ಅಂದರು. ಹಾಗೆ ನಾವು ಮನೆಯಲ್ಲಿದ್ದರೆ ಸೊ ಈ ರೀತಿ ಏನಾದರೂ ಹಾಲು ಏನಾದರೂ ಇದ್ದರೆ ಟೀ ಮಾಡ್ಕೊಂಡು ಬರೋದು, ಇಲ್ಲ ಏನೂ ಇಲ್ಲ ಅಂದರೆ ಏನಾದರೂ ತಿನ್ನೋದು. ಸೊ ಮಿಕ್ಸ್ಚರು ಈ ರೀತಿ, ಇಲ್ಲ ಒಂದು ಕಡಲೆಕಾಯಿ ಎಲ್ಲ ಸುಟ್ಕೊಂಡು ತಿನ್ನೋದು. ಆ ರೀತಿ ನಾವು ಮನೇಲಿದ್ದರೆ ಇಬ್ಬರು ಈ ರೀತಿ ಇರ್ತೀವಿ. ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡ್ಕೊಂಡೆ. ಸೊ ಒಂದು 5 ನಿಮಿಷನೂ ಸುಮ್ಮನೆ ಇರೋಕ್ಕೆ ಬಿಡಲ್ಲ, ನಾನು ಸುಮ್ಮನೆ ಇರೋಕ್ಕೆ ಬಿಡಲ್ಲ, ಅವರು ಸುಮ್ಮನೆ ಇರಲ್ಲ. ಮಾತಾಡ್ತಾನೆ ಈ ರೀತಿ ಒಂದು ವೀಡಿಯೋ ಕವರ್ ಮಾಡ್ತಾ ಇರ್ಬೋದು, ಇಲ್ಲ ಏನಾದರೂ ಒಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಆಗೋದಾಗಿರ್ಬೋದು, ಏನಾದರೂ ಒಂದು ಮಾತಾಡ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತೀವಿ ಹೊರತು ಸೈಲೆಂಟಾಗಿ ಸುಮ್ಮನೆ ಇರೋಕ್ಕೆ ನನ್ನ ಕೈಲಂತೂ ಆಗಲ್ಲ. ಸೊ ಅವರು ನಮ್ಮ ಮನೆಯವರು ಇರಲ್ಲ, ನೋಡೋದಕ್ಕೆ ಮಾತ್ರ ಹೊರಗಡೆ ಸೈಲೆಂಟಾಗಿ ಕಾಣ್ತೀವಿ ನಾನು ಅವರು. ಆದರೆ ಇಬ್ಬರೇ ಇರಬೇಕು ನಿಜ. ಅವಾಗ ಯಾರಾದರೂ ಬಂದು ನೋಡ್ತಾ ಇರಬೇಕು ಯಾವ ರೀತಿ ಮಾತಾಡ್ತೀವಿ ಅಂದರೆ, ನಿಜ ತುಂಬ ಮಾತಾಡ್ತೀವಿ ನಾವಿಬ್ರು. ಹಾಗೆ ಇಬ್ಬರು ಮನೇಲಿದ್ದಾಗ ಈ ರೀತಿ ಇರ್ತೀವಿ ನಾನು ನಮ್ಮ ಮನೆಯವರು. ಸೊ ಚೆನ್ನಾಗಿರುತ್ತಲ್ಲ ಆ ರೀತಿ. ಸೊ ಯಾವತ್ತೋ ಒಂದಿನ ಕೆಲಸ ಇಲ್ಲ ಅಂದಾಗ ಮಾತ್ರ ಈ ರೀತಿ ಒಂದು ಹತ್ರ ಇರ್ತೀವಿ. ಅವಾಗ ಇದ್ದಾಗಲಾದರೂ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ವಲ್ಲ. ಹಾಗಾಗಿ ನಾವು ತುಂಬ ಚೆನ್ನಾಗಿರ್ತೀವಿ, ಎಲ್ಲರೂ ಫ್ರೆಂಡ್ಲಿಯಾಗಿರ್ತೀವಿ. ಸೊ ಅದಾದಮೇಲೆ ನಮಗೆ ಒಂದು ಫೋನ್ ಬಂತು, ಈ ರೀತಿ ಬರ್ತ್ಡೇ ಇವೆಂಟ್ ಇದೆ ಬನ್ನಿ ಅಂತಂದು ಹೇಳ್ಬಿಟ್ಟು ಅರಸೀಕೆರೆಗೆ ಬಂದ್ವಿ. ಸೊ ಇವರೇ ಸರ್ ಕಾಲ್ ಮಾಡಿದ್ರು. ಹಾಗಾಗಿ ಬಂದ್ವಿ. ಬರೋಷ್ಟರಲ್ಲಿ ಇವರಾಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಬಲೂನ್ ಡೆಕೋರೇಷನ್ ಇವ್ರು ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಇಷ್ಟ ಆಯಿತು ನನಗೆ ಆ ಡೆಕೋರೇಷನ್ ನೋಡಿಬಿಟ್ಟು. ಹಾಗೆ ನಿಮಗೆ ಒಂದು ವಿಷಯ ಹೇಳಬೇಕು. ಸೊ ಇಷ್ಟು ಡೆಕೋರೇಷನ್ನು ಬರೀ 4,000ದಿಂದ ಸ್ಟಾರ್ಟ್ ಅಂತೆ. ಸೊ 4,000 ಆಗುತ್ತಂತೆ ಈ ರೀತಿ ಡೆಕೋರೇಷನ್ ಮಾಡಿಸೋದ್ರಿಂದ. ಸೊ ಇವರ ಮೇಯ್ನ್ ಕಾನ್ಸೆಪ್ಟ್ ಏನಂದರೆ, ಸೊ ಬಡವರು ತುಂಬ ಆಸೆಗಳಿರ್ತವೆ. ಮನುಷ್ಯರು ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಈ ರೀತಿ ಒಂದು ಫಂಕ್ಷನ್ ಆದರೆ ನಾವು ಈ ರೀತಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು, ಬರ್ತ್ಡೇ ಇವೆಂಟ್ಸ್ ಆಗಿರ್ಬೋದು, ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ, ಇಲ್ಲ ಇದು ಬೇಬಿ ಶವರು ಈ ರೀತಿ ಇರುತ್ತಲ್ಲ. ಸೊ ಆ ರೀತಿ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಇವ್ರ ಕಾನ್ಸೆಪ್ಟ್ ಮೇಯ್ನ್ ಅದು, ಕಡಿಮೆ ಕಾಸ್ಟಲ್ಲೇ ಮಾಡ್ಕೊಡೋದು. ಹಾಗೆ ನಾನು ಅಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದರೆ ಸ್ಕೂಲ್ ಮಕ್ಕಳು ನನ್ನ ಐಡೆಂಟಿಫೈ ಮಾಡಿದ್ರಂತೆ ಕೆಳಗಡೆ. ಅದಕ್ಕೋಸ್ಕರ ಹುಡ್ಕೊಂಡು ಮೇಲ್ಗಡೆನೇ ಬಂದಿದ್ದರು ಅವ್ರು ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು. ಸೊ ಬಂದು ಮಾತಾಡಿಸ್ಕೊಂಡು ಹೋದ್ರು. ತುಂಬ ಖುಷಿ ಆಯ್ತು, ಇಲ್ಲೇ ಮಾತಾಡಿಸ್ತಾ ನಿಂತಿದ್ರು. ನಾನು ಸ್ವಲ್ಪ ಹೊತ್ತು ಮಾತಾಡಿದೆ. ಸೊ ಏನಕ್ಕೆ ಮಕ್ಕಳು ಎಲ್ಲ ಆ ರೀತಿ ತೋರಿಸೋದು ಮುಖ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಬ್ಲರ್ ಮಾಡಿದ್ದೀನಿ ಮುಖನ. ಅದಕ್ಕೆ ಈಗ ನೋಡಿ ಬಂದಿದ ತಕ್ಷಣ ಇನ್ನೇನು ಅಣ್ಣನ ಜೊತೆ ಎಲ್ಲ ಮಾತಾಡ್ಕೊಂಡು ಈಗ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು ಡೆಕೋರೇಷನ್ಗೆ. ನಾನು ಮೇಕಿಂಗಿಂದ ಹಿಡಿದು ತೋರಿಸೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಹೇಳಿದ್ನಲ್ಲ ಇವರು ಮತ್ತೆ ಸ್ಟುಡಿಯೋನೂ ಇದೆ ಇವ್ರದ್ದು. ಬರೀ ಇದೊಂದೇ ಅಲ್ಲ, ಬಲೂನ್ ಡೆಕೋರೇಷನ್ನೇ ಅಲ್ಲ, ಇವ್ರದ್ದು ಫೋಟೋಗ್ರಫಿನೂ ಇದೆ. ಸೊ ಆರಾಮಾಗಿ ನಾವು ಫೋಟೋಸ್ ಎಲ್ಲ ಇವ್ರ ಕೈಲೇ ತೆಗೆಸ್ಕೋಬೋದು ಅಂತಂದು ಅಂದ್ಕೊಂಡ್ರೆ ಅದನ್ನು ಇವರೇ ಮಾಡಿಕೊಡ್ತಾರೆ. ಸೊ ಓನ್ಲಿ ಬಲೂನ್ ಡೆಕೋರೇಷನ್ ಆದರೆ 4,000ಇಂದ ಸ್ಟಾರ್ಟು. ಈ ಡೆಕೋರೇಷನ್ ಈಗ ಮಾಡ್ತಾ ಇದ್ದಾರಲ್ಲ ಇದು 4,000 ಆಗುತ್ತಂತೆ. ನೋಡಿ ಕೊನೆವರೆಗೂ ಮೇಕಿಂಗು ಎಲ್ಲನೂ ಭಾಳ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೇನಾ ಅಂದ್ಕೊಂಡೆ, ಅಂದರೆ ಡೆಕೋರೇಷನ್ ಎಲ್ಲ ಮಾಡಿರೋದು ಫುಲ್ ಕಂಪ್ಲೀಟ್ ನೋಡಿದ್ದೆ ನಾನು ಅಷ್ಟೇ, ಆದರೆ ಮೇಕಿಂಗ್ ಎಲ್ಲ ನೋಡಿರಲಿಲ್ಲ ಯಾವ ರೀತಿ ಮಾಡ್ತಾರೆ, ಈ ಬಲೂನೆಲ್ಲ ಹೆಂಗೆ ಕಟ್ಟಿರ್ತಾರೆ ಅನ್ನೋದೇ ಒಂದು ಕನ್ಫ್ಯೂಸ್ ಇತ್ತು ನನಗೆ ಆಗ ನೋಡಿದಾಗ. ಸೊ ಅದನ್ನೇನಿಲ್ಲ ಆ ರೀತಿ ಇಟ್ಬಿಟ್ಟು ಒಂದು ಬಲೂನ್ಗೆ ಒಂದು ಸುತ್ತಾಕಬಿಡ್ತಾರೆ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ, ಇಷ್ಟೇನಾ, ನಾನು ಹೆಂಗೆ ಜೋಡಿಸಿರ್ತಾರೆ ಅನ್ನೋದೇ ಒಂದು ನನಗೆ ಐಡಿಯಾನೇ ಬರ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ನಲ್ಲ ಅದು ನನಗೆ ಇದಾಯಿತು, ಕನ್ಫರ್ಮ್ ಆಯಿತು ಈಗ. ಹಾಗೆ ನಾನೇನಕ್ಕೆ ಸುಮ್ಮನೆ ನಿಂತ್ಕೊಳ್ಳೋದು ಅಂತ, ಒಬ್ಬರೇ ಪಾಪ ಅವಣ್ಣ ಕಷ್ಟಪಡ್ತಾಯಿದ್ರು. ಹಾಗಾಗಿ ನಾನು ತೊಗೊಂಡೋಗಿ ಬಲೂನ್ಸ್ ಇರೋದೆಲ್ಲ ಕೊಡ್ತಾಯಿದ್ದೆ. ಅವರು ಅಂದರೆ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡಿರ್ತೀವೋ, ನಾವು ಈವೆಂಟ್ಸ್ ಬೇಕು ಅಂತ ನಾವು ಹೇಳಿರ್ತೀವಲ್ಲ, ಸೊ ಡೆಕೋರೇಷನ್ ಬೇಕು ಅಂತ, ಹಾಗೆ ನಮ್ಮ ಕಸ್ಟಮರ್ ಇಷ್ಟ ಅಂತೆ ಅವರು ಡೆಕೋರ್ ಮಾಡ್ತಾರೆ. ಅಂದರೆ ಬಲೂನ್ಸ್ ಕಲರ್ ನಾನು ಹೇಳ್ತಾ ಇರೋದು. ಸೊ ಇವರು ಈಗ ಬರ್ತ್ಡೇಗೆ ಅಂತಂದು ಇನ್ವೈಟ್ ಮಾಡಿರೋದು ಇವ್ರನ್ನ, ಅವರು ಹೇಳಿರೋದು ಈ ರೀತಿ ಬಲೂನ್ಸೇ ಬೇಕು ಅಂತಂದು ಹೇಳ್ಬಿಟ್ಟು ಅದಕ್ಕೆ ಆ ರೀತಿ ಬಲೂನಲ್ಲೇ ಅವರು ಡೆಕೋರ್ ಮಾಡ್ತಾವ್ರೆ. ಬಲೂನ್ ಡೆಕೋರೇಷನ್ನೇ ತುಂಬ ಚೆನ್ನಾಗಿರುತ್ತೆ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಫಿನಿಶಿಂಗ್ ಬಂತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ನನಗೆ ಬಲೂನ್ ಭಾಳ ಇಷ್ಟ ಆಯಿತು, ಆ ಕಲರ್ಸು. ನಾನು ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ, ನಾನು ಇಲ್ಲದೆ ಇರೋದೆಲ್ಲ ಮಾತಾಡಲ್ಲ. ಸೊ ಈ ರೀತಿ ಬಲೂನ್ಸ್ ಎಲ್ಲ ನಾನು ನೋಡ್ತಾ ಇರೋದು ಫಸ್ಟ್ ಟೈಮೇ. ಯಾಕಂದರೆ ನಮ್ಮ ಹಳ್ಳಿ ಸೈಡ್ ಈ ರೀತಿ ಬಲೂನ್ಸ್ ಎಲ್ಲ ಬಂದರೆ ಒಂಥರ ಚಿಕ್ಕ ಬಲೂನ್ಸು ಆ ಥರ ಬರೋದಲ್ಲ. ಈ ರೀತಿ ಕಲರ್ ವೈಸ್ ಬಲೂನ್ಸ್ ಏನೂ ಬರ್ತಾ ಇರಲಿಲ್ಲ. ಸೊ ನಾನೆಲ್ಲೂ ನೋಡೂ ಇಲ್ಲ. ಅದು ಅವಾಗ ಒಂದು ಸಾರಿ ಯಾವಾಗ ಅಂದರೆ ನಾನು ಕೆಫೆಗೆ ಹೋಗಿದ್ದೆ ಒಂದು ಪ್ರಮೋಷನ್ ವೀಡಿಯೋಗೆ ಅಂತ, ಅವಾಗ ಒಂದು ಸಾರಿ ಆ ಕೆಫೆಯಲ್ಲಿ ನೋಡಿದ್ದೆ. ಸೊ ಅಷ್ಟೇ
ಅಷ್ಟು ಬಿಟ್ಟರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಮೇಕಿಂಗ್ ಆಗಬೇಕಾದ್ರೆ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಸೊ ನನಗೇನಿದು ಕಡಿಮೆ ಕೀಳು ಅಂತ ನಾನು ಇದು ಮಾಡ್ಕೊಳ್ಳಲ್ಲ, ಯಾಕಂದರೆ ಅಯ್ಯೋ ಇವರು ಅಷ್ಟೊಂದು ಈ ರೀತಿ ಬಲೂನ್ಸೇ ನೋಡಿರಲಿಲ್ಲ ಅಂತ ಅಂದ್ಕೋಬೋದು ಸ್ವಲ್ಪ ಜನ ನೋಡಿರೋರು. ಆದರೆ ಪರವಾಗಿಲ್ಲ, ಅವ್ರವ್ರ ಮೈಂಡ್ ಸೆಟ್ಗೆ ಬಿಟ್ಟಿರೋದು. ನನಗೆ ನನ್ನ ಅನುಭವ ನಾನು ಹಂಚ್ಕೊತಾ ಇದ್ದೀನಿ ಅಷ್ಟೇ, ಇರೋದು ಹೇಳ್ತಾ ಇದ್ದೀನಿ. ಸೊ ನಾನು ಇದು ಫಸ್ಟ್ ಟೈಮೇ ನೋಡ್ತಾ ಇರೋದು. ಹಾಗೆ ಇದು ಸ್ಕ್ರೀನು ಅಷ್ಟೇ, ಅವರು ಯಾವ ರೀತಿ ಹೇಳ್ತಾರೋ ನಮ್ಗೆ ಇದೇ ರೀತಿ ಸ್ಕ್ರೀನ್ ಬೇಕು ಬ್ಯಾಕ್ಗ್ರೌಂಡ್ ಅಂತಂದು ಆ ರೀತಿಯೇ ತಂದು ಎಲ್ಲ ಡೆಕೋರ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಸ್ಟೆಪ್ಸ್ ಹತ್ರನೂ ಎಲ್ಲ ಇದಕ್ಕೆ ಕಟ್ತಾಯಿದ್ರು. ಸ್ವಲ್ಪ ಎಂಟ್ರಿ ಆಗೋರ್ಗೂ ಸ್ವಲ್ಪ ಬರ್ತ್ಡೇ ಹಾಲ್ ಯಾವ ಕಡೆ ಇದೆ ಅಂತ ಗೊತ್ತಾಗುತ್ತಲ್ಲ, ಬರ್ತಾಯಿದ್ರೆ ಹತ್ತಿ ಚೆನ್ನಾಗಿರುತ್ತೆ ಎಂಟ್ರಿನೂ. ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋದೆಲ್ಲ ಇಲ್ಲೇ ಕೊಡ್ತಾಯಿದ್ದೆ. ನನಗೂ ಟೈಮ್ ಸಿಗೋಲ್ಲ ಸ್ವಲ್ಪ ಕಾಮೆಂಟ್ಸ್ಗೆಲ್ಲ ಬೇಗ ಬೇಗ ರಿಪ್ಲೈ ಮಾಡೋದಕ್ಕೆ, ಯಾಕಂದರೆ ಈ ರೀತಿ ಕೆಲಸಗಳು ಇರ್ತವೆ. ಮತ್ತು ನಾನು ಮೇಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು, ಅದನ್ನು ಇದು ಮಾಡ್ಕೋಬೇಕು, ಅಂದರೆ ಎಡಿಟ್ ಮಾಡಬೇಕು, ಮತ್ತು ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಕೋಬೇಕು, ಮನೆ ಕೆಲಸಗಳು, ಹಿಂಗೆ ಎಲ್ಲಾದರೂ ಹೊರಗಡೆ ಹೋದಾಗ ಈ ಕೆಲಸಗಳೆಲ್ಲ ಇರ್ತಾವಲ್ಲ. ಅದಕ್ಕೋಸ್ಕರ ನಾನು ಕಾಮೆಂಟ್ಸು ಸ್ವಲ್ಪ ನನಗೂ ಫ್ರೀ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಕಾಮೆಂಟ್ಸ್ಗೆ ಅಂತ ರಿಪ್ಲೈ ಕೊಡ್ತೀನಿ. ಅದಕ್ಕೋಸ್ಕರ ಇದು ನೋಡ್ರಿ, ಇದಂತೂ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಈ ರೀತಿ ಮುಂದೆ ಇಟ್ಟಿರ್ತಾರಲ್ಲ, ಇದು ಒಂದಾದಮೇಲೆ ಒಂದು ಈ ಥರ ಡೌನು ಅಪ್ಪು ಈ ರೀತಿ ಇಟ್ಟಿರ್ತಾರಲ್ಲ, ಇದನ್ನು ಯಾವ ರೀತಿ ಏನು ನಿಲ್ಲಿಸಿರ್ತಾರೆ ಇದರಲ್ಲಿ ಅಂತಿದ್ದೆ. ಅದೊಂಥರ ಪ್ಲೇಟ್ ಥರ ಇದೆ. ಸೊ ಅದನ್ನು ತೆಗೆದುಬಿಟ್ಟು ಆ ರೀತಿ ಇಡ್ತಾರೆ ನೋಡಿ, ಆ ರೀತಿ ಇಡ್ತಾರೆ. ಸೊ ಚೆನ್ನಾಗಿತ್ತು, ನಾನು ಮುಟ್ಟಿ ನೋಡಿದೆ ಹತ್ರ ಹೋಗಿ. ಅದ್ರ ಮೇಲೆ ಒಂದು ಪ್ಲೇಟ್ ಥರ ಹಾಕ್ತಾರೆ. ಆಮೇಲೆ ಅದ್ರ ಮೇಲೆ ನಾವು ಏನಾದರೂ ಡಿಸೈನ್ಸ್ ಇದು ಡಾಲ್ಸ್ ಅದೆಲ್ಲ ಬೇಕಂದ್ರೆ ಇಟ್ಕೋಬೋದು. ಇಲ್ಲ ಅಂದರೆ ಸೊ ಕೇಕ್ಸೇ ಸ್ವಲ್ಪ ಜನ ಇದು 4 ಇದ್ರ ಮೇಲೆ 4 ಮೇಲೂ ಕೇಕ್ ಇಟ್ಬಿಟ್ಟು ಕಟ್ ಮಾಡ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಸೊ ಈ ರೀತಿ ನೋಡಿ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಮತ್ತು ಪಾಪುದು ನೇಮು ಬೇಕಲ್ವಾ, ಅದರಲ್ಲಿ ನೋಡಿ, ಅದರಲ್ಲಿ ಇದು ಹಾಕ್ತಾರೆ, ಶೆಲ್ ಹಾಕ್ತಾರೆ. ಆ ಶೆಲ್ಲಲ್ಲಿ ಲೈಟಿಂಗ್ಸ್ ಎಲ್ಲ ಹತ್ಕೊಳ್ಳುತ್ತೆ. ಅದೊಂಥರ ಚೆನ್ನಾಗಿತ್ತು, ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನೋಡಿ. ಇದು ಇಲ್ಲಿ ಡೆಕೋರೇಗೆ ಅಂತ ಇಟ್ಟಿರೋದು, ಅದೊಂಥರ ಸೈಕಲ್ಲು ಮನೆ ಏನೋ ಒಂಥರ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಆಮೇಲೆ ಆ ಪ್ಲೇಟ್ ಟೈಪ್ ಇಟ್ಟಿರಲ್ಲ, ಅಲ್ಲಿ ಕೇಕ್ ಇಡೋದಕ್ಕೆ. ಸೊ ಅದು ಮೇಲೆ ನೋಡಿ, ಅದ್ರ ಮೇಲೆ ನಾವೇನಾದರೂ ಇಟ್ಕೋಬೋದು, ಆ ಥರ ಪ್ಲೇಟ್ಸ್ ಎಲ್ಲ ಹಾಕಿದ್ರು. ಮತ್ತು ಇದರಲ್ಲಿ ಒಂಥರ ಲೈಟ್ಸ್ ಥರ ಎಲ್ಲ ಬರ್ತಾಯಿತ್ತು. ಅದಕ್ಕೆ ಎಲ್ಲ ಇದು ಅದನ್ನೆಲ್ಲ ರಿಮೂವಬಲ್ ಇದೆ ಇದು. ಸೊ ಅದಕ್ಕೆ ಅದನ್ನೆಲ್ಲ ಬಿಚ್ಚಿದ್ರೇನೋ ಈಗ ಎಲ್ಲ ನೀಟಾಗಿ ಎಲ್ಲ ಹಚ್ತಾವ್ರೆ ಅದಕ್ಕೆಲ್ಲನೂ. ಸೊ ಅದರಲ್ಲಿ ಲೈಟಿಂಗ್ಸ್ ಬರುತ್ತೆ. ಲೈಟಿಂಗ್ಸ್ ಬಂದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಫ್ಲವರ್ ವಾಸ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿಟ್ಟಿರೋದು. ಡೆಕೋರ್ ಅಂದ್ರೇ ಈ ಥರ ಎಲ್ಲ ಇರಬೇಕಲ್ಲ, ಡೆಕೋರೇಷನ್ ಅಂದ್ರೇ ಎಲ್ಲ ನಾವು ಡೆಕೋರೇಷನ್ ಮಾಡಿದ್ರೇ ಚೆನ್ನಾಗಿ ಕಾಣೋದು. ಇನ್ನೊಂದು ಪಾಪು ನೇಮ್ ಬಂದುಬಿಟ್ಟು ದಿಯಾ ಅಂತಂದೇಳ್ಬಿಟ್ಟು ನನಗೆ ಭಾಳ ಇಷ್ಟ ಆಯಿತು ನೇಮು. ಸೊ ನಾನು ಏನಂದ್ಕೊಂಡೆ ಅಂದರೆ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ದಿಯಾ ಅಂತ ಇಟ್ಟವ್ರೆ ಇಲ್ಲಿ, ಅದೆಲ್ಲ ಚೆನ್ನಾಗಿ ಕಾಣಲಿ ಅಂತ ಇಟ್ಟವ್ರೆ ಅಂದ್ಕೊಂಡೆ. ಇಲ್ಲ, ಪಾಪು ನೇಮೇ ದಿಯಾ ಅಂತೆ. ಸೊ ಫಸ್ಟ್ ಇಯರ್ ಬರ್ತ್ಡೇ ಇದು, ಫಸ್ಟ್ ಬರ್ತ್ಡೇ ಭಾಳ ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು ಅವರು ಮನೆಯವರು. ಹಾಗೆ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಇವರು, ನಾನು ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಸೋರು. ನಾವು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತಂದು. ಅಪ್ಪಿ ಇದ್ದಾರಲ್ಲ ಆ ಹುಡುಗನೂ ಮತ್ತು ಅವ್ರ ಸಿಸ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ನೋಡಿ, ಫೈನಲಿ ಈ ಥರ ಇನ್ನು ಸ್ವಲ್ಪ ಇದರಲ್ಲಿದೆ ಡೆಕೋರೇಷನ್ ಅಷ್ಟೇ, ಇನ್ನೇನು ಫೈನಲಿ ಮುಗಿತಾ ಇದೆ ಎಲ್ಲನೂ. ಸೊ ನೋಡ್ತಾ ಇರ್ಬೋದು, ಈಗ ಲೈಟ್ಸ್ ಅದೆಲ್ಲ ಅವರು ಆರ್ಗನೈಸ್ ಮಾಡ್ತಾ ಇದ್ರಲ್ಲ, ಈಗ ನೋಡಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಭಾಳ ಚೆನ್ನಾಗಿತ್ತು. ಇದು ಡೆಕೋರ್ಗೆ ಅಂತ ಈ ಥರ ಇಟ್ಟಿದ್ದಾರೆ ಇದೆಲ್ಲನೂ. ಒಂದ್ರ ಮೇಲೆ ಕೇಕ್ ಇಡೋಕ್ಕೆ ಅಂತ ಒಂದು ಪ್ಲೈನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಕೊನೆಯದಾಗಿ. ಸೊ ಇಲ್ಲಿ ನೋಡಿ, ಅದು ಫ್ಲವರ್ ವಾಸು ಭಾಳ ಚೆನ್ನಾಗಿತ್ತು. ಹತ್ತಿರದಿಂದ ತೋರಿಸ್ತಾ ಇದ್ದು ಎಲ್ಲ ಒಂಥರ ವೆಲ್ವೆಟ್ ಥರ ಇತ್ತು. ನಾನು ಹತ್ರ ಮುಟ್ಟಿ ನೋಡಿದ್ನಲ್ಲ, ಟಚ್ ಮಾಡಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾವು ಇನ್ನು ಸುಮ್ಮನೆ ಬಿಡ್ತೀವ, ಇದೆಲ್ಲ ಡೆಕೋರೇಷನ್ ಮಾಡ್ರೆ ಸಿಕ್ಬಿಟ್ರೆ. ಇದರಲ್ಲಿ ಸ್ವಲ್ಪ ಪಿಕ್ಸ್ ಎಲ್ಲ ಇಡಿಸ್ಕೊಂಡೆ ನಮ್ಮ ಮನೆಯವ್ರ ಕೈಲಿ. ಹಾಗೆ ನಮ್ಮ ಮನೆಯವರು ಬಂದಿದ್ದಾರೆ, ಕ್ಯಾಮ್ರಾಮ್ಯಾನ್ ಅವರೇ ಆಗಿರೋದ್ರಿಂದ ಬರಲೇಬೇಕು ನಾನು ಎಲ್ಲೋದ್ರೂ. ಈಗ ನೋಡಿ, ಸೊ ಅವರೇ ವೀಡಿಯೋ ಎಲ್ಲ ಕವರ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ ವೀಡಿಯೋನ. ಸೊ ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಎಲ್ಲ ನನ್ನದೇ ಇರುತ್ತೆ, ಆದರೆ ವೀಡಿಯೋ ಮಾತ್ರ ಎಲ್ಲ ಕವರ್ ಮಾಡಿ ಕೊಡೋದು ನಮ್ಮ ಮನೆಯವರು. ಸೊ ಮುಂಚೆ ಎಲ್ಲ ಅವರೇ ಎಡಿಟಿಂಗ್ ಎಲ್ಲ ಮಾಡ್ಕೊಡೋರು. ಪಾಪ ಹೊರಗಡೆ ಕೆಲಸ ಮಾಡಿ ಸೊ ಬಂದು ನನಗಿನ್ನ ಎಡಿಟಿಂಗು ಅದೆಲ್ಲ ಮಾಡಿಕೊಟ್ಟು ಅಪ್ಲೋಡೂ ಮಾಡೋರು. ಪಾಪ ಅವರೇ, ನನಗೇನೂ ಬರ್ತಾ ಇರಲಿಲ್ಲ. ಸೊ ಎಲ್ಲ ನನಗೆ ಒಂದು 3-4 ತಿಂಗಳು ನನಗೆಲ್ಲ ಟ್ರೈನಿಂಗ್ ಕೊಟ್ಟು, ಸೊ ನಾನು ಕಲಿತೀನಿ ಬಿಡು, ಬರೀ ನೀನೇ ಆದರೆ ಆಗಲ್ಲ ಅಂತಂದು ಹೇಳ್ಬಿಟ್ಟು, ಸೊ ನಾನು ಕಲ್ತು ಈಗ ಅವ್ರದ್ದೇನೂ ಇಲ್ಲ. ಸೊ ವೀಡಿಯೋ ಒಂದು ನನಗೆ ಇದು ಮಾಡಿಕೊಡೋದು ಅಷ್ಟೇ, ಅಂದರೆ ಶೂಟ್ ಮಾಡಿಕೊಡೋದು. ಇನ್ನಿರೋದೆಲ್ಲ ಪ್ರತಿಯೊಂದೂ ನಾನೇ ಮಾಡ್ತೀನಿ. ಹಾಗಾಗಿ ತಂಬ್ಲೈನು ಟೈಟ್ಲಂತೆ ಎಲ್ಲ ಅವರೇ. ಪಾಪ ಭಾಳ ಕಷ್ಟಪಟ್ಟಿದ್ದಾರೆ ಹೇಳ್ರಿ ಸ್ಟಾರ್ಟಿಂಗಿಂದ ನಮ್ಮ ಮನೆಯವರು. ಈಗ ಅವರಿಗೆ ವೀಡಿಯೋದಲ್ಲಿ ಏನು ಅಷ್ಟೊಂದು ಕಷ್ಟ ಕೊಡೋಲ್ಲ ವೀಡಿಯೋಸ್ ಬಗ್ಗೆ. ಸೊ ಎಲ್ಲನೂ ನಾನೇ, ಇನ್ನೊಂದು ಸ್ವಲ್ಪ ರಿಸ್ಕ್ ಆದರೂ ನಾನೇ ತೊಗೊತೀನಿ. ಅವರು ಹೊರಗಡೆ ಕೆಲಸ ಬಿಸಿಲಲ್ಲಿ ಮಾಡೋದು, ಹಾಗಾಗಿ ಇನ್ನು ಅವ್ರಿಗೆ ಜಾಸ್ತಿ ನಾನು ಕೆಲಸ ಕೊಡೋಕ್ಕೆ ಹೋಗಲ್ಲ. ಈಗ ಪಾಪು ನೋಡ್ರಿ ಎಲ್ಲ ರೆಡಿ ಮಾಡಿಬಿಟ್ಟು, ಈ ಪಾಪುದೇ ಬರ್ಡೇ ಈಗ ತೊಗೊಂಡು ಬಂದು ಕೂರಿಸಿದ್ದಾರೆ ಇಲ್ಲಿ ಫೋಟೋಶೂಟು. ಸೊ ಇವರೇ ಕ್ಯಾಮ್ರಾಮ್ಯಾನು, ಸ್ಟುಡಿಯೋ ಇದೆ ಇವ್ರದ್ದೇನೆ. ಸೊ ನೋಡಿ, ಅಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಬರೀ 4000 ತಗೊತಾರೆ ಸ್ಟಾರ್ಟಿಂಗು. ಹಾಗೆ ನಮ್ಮ ಮಧುಗಿರಿ, ಶಿರಾ, ಮಡಗಶಿರಾ, ಪಾವಗಡ ಎಲ್ಲಾದರೂ ಆಗಲಿ ಈ ಸೈಡು ಬಲೂನ್ ಡೆಕೋರೇಷನ್ ಮಾಡಿಕೊಡ್ತಾರೆ.
ಹಾಗೆ ಬರ್ತ್ಡೇ ಈವೆಂಟ್ಸ್ ಇರ್ಬೋದು, ಬೇಬಿ ಶವರು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದಕ್ಕೆಲ್ಲಕ್ಕೂ ಡೆಕೋರೇಷನ್ ಮಾಡ್ಕೊಡ್ತಾರೆ. ನಿಮ್ಗೆ ಯಾವುದಕ್ಕೆ ಬೇಕಂದ್ರೆ ಅದು ಬುಕಿಂಗ್ ಮಾಡ್ಕೋಬೋದು. ಇವರ ನಂಬರು ನಾನು ಕೊಟ್ಟಿರ್ತೀನಿ, ಒಂದು ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಹಾಗೆ ಇವ್ರದ್ದು ಯೂನಿವರ್ಸಲ್ ಈವೆಂಟ್ಸ್ ಅಂತ ಮಧುಗಿರಿಯಿಂದ ಇವ್ರು ಬಂದಿರೋದು. ಮಧುಗಿರಿ ಅಂದರೆ ನಮ್ಮ ಸುತ್ತಮುತ್ತ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 4000 ತೊಗೊತಾರೆ. ಹೇಳಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇಷ್ಟಾಗುತ್ತೆ. ಈಗ ಈ ಡೆಕೋರೇಷನ್ಗೆ ಎಷ್ಟಾಗಿದೆ ಅಂತ ಅಂದ್ಕೊತಾ ಇರ್ಬೋದು. ಈ ಡೆಕೋರೇಷನ್ ಇಷ್ಟು ಎಲ್ಲ ಡೆಕೋರ್ ಮಾಡಿಕೊಡೋದಕ್ಕೆ 4000 ತೊಗೊತಾರೆ. ಓಕೆನಾ. ಸೊ ಇವರು ಫೋಟೋ ಮತ್ತು ಅದೆಲ್ಲ ಇರುತ್ತಲ್ಲ, ಅದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಡೆಕೋರೇಷನ್ ಓನ್ಲಿ ಡೆಕೋರೇಷನ್ ಬೇಕಂದರೆ 4000 ಆಗುತ್ತೆ. ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ವೀಡಿಯೋದಲ್ಲೇ ಗೊತ್ತಾಗಿರುತ್ತೆ. ಈಗ ನಾನು ಹೇಳಿದಾಗ ಪಾಪ ಅಂತೂ ತುಂಬ ಚೆನ್ನಾಗಿ ಪೋಸಸ್ ಎಲ್ಲ ಕೊಡ್ತಾ ಇದ್ರು. ಅವ್ರ ಅಮ್ಮ ಅವರು ಇನ್ನೂ ರೆಡಿಯಾಗಿ ಬರ್ತೀವಿ ಅಂತ ಹೋದ್ರು. ಆದರೆ ಪಾಪು ಮಾತ್ರ ತುಂಬ ಚೆನ್ನಾಗಿ ಆಟಾಡ್ತು, ಮತ್ತು ಪಿಕ್ಸ್ಗೆಲ್ಲ ತುಂಬ ಚೆನ್ನಾಗಿ ನಗ್ತಾ ಇತ್ತು, ಸ್ಮೈಲ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗೆ ಇದು ಬಲೂನ್ಸ್ ಎಲ್ಲ ಆಟಾಡೋಕ್ಕೆ ಅಂತ ಕೊಟ್ಟಿದ್ವಿ. ಸೊ ನಾವು ಇಲ್ಲಿ ನಿಂತಿದ್ವಿ ಬ್ಯಾಕಲ್ಲಿ. ಭಾಳ ಚೆನ್ನಾಗಿ ಪಿಕ್ಸ್ ಎಲ್ಲ ಇಡ್ಸ್ಕೊಂತು. ಹಾಗೆ ಅವರೆಲ್ಲ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಬರ್ತಾರೆ. ನನಗೆ ಆ ಪಿಕ್ಸ್ ಇಟ್ಕೊಂಡಿದ್ರಲ್ಲ ಅವನ್ನೆಲ್ಲ ತೋರಿಸ್ತಾ ಇದ್ರು. ಇವ್ರು ನೋಡಿ ಈ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿತ್ತು ಹೇಳ್ರಿ. ಸೊ ನೋಡಿ ಫೈನಲಿ ಈಗ ಲೈಟ್ಸ್ ಎಲ್ಲ ಆಫ್ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಈ ರೀತಿ ಡೆಕೋರೇಷನ್ ತುಂಬ ಚೆನ್ನಾಗಿತ್ತಲ್ಲ. ಫೋಟೋಸ್ಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬರ್ತಾಯಿತ್ತು. ಹಾಗೆ ನಾನು ಒಂದು ಸ್ವಲ್ಪ ಇಟ್ಕೊಂಡೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವರು ನಾನು ಕೊನೆಯದಾಗಿ ಇಟ್ಕೊಂಡ್ವಿ ಒಂದು. ಈಗ ನೋಡಿ ಅವ್ರ ಮದರ್ ಬಂದರು. ಸೊ ಇವರೇನೆ ಪಾಪು ಅಮ್ಮ, ಇವರೇ ಇದೆಲ್ಲ ಈವೆಂಟ್ಸ್ ಎಲ್ಲ ತೊಗೊಂಡಿರೋದು, ಅಂದರೆ ಡೆಕೋರೇಷನ್ ಮಾಡಿಸೋದಕ್ಕೆ ಅಂತ ಇವರೇ ಎಲ್ಲ ಇದು ಮಾಡಿ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ಇವರಿಗೆ. ಸೊ ಇವರು ಈ ರೀತಿ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ. ಸೊ ಬಂದು ಇನ್ನೇನು ಫಸ್ಟ್ ಇಯರ್ ಬರ್ಡೇ ಅಲ್ಲ, ತುಂಬ ಚೆನ್ನಾಗಿ ಎಲ್ಲರೂ ರಿಲೇಷನ್ಸು ಮತ್ತು ಎಲ್ಲರೂ ಬಂದಿದ್ದರು, ಭಾಳ ಜನ ಬಂದಿದ್ದರು. ಇವರು ಇನ್ನು ಕೇಕ್ ಕಟ್ ಮಾಡೋದೊಂದೇ ಬಾಕಿ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವರು ನಮ್ಮ ಸಬ್ಸ್ಕ್ರೈಬರೇ ಆಗಿರೋದ್ರಿಂದ ನನಗೂ ಹೇಳ್ತಾಯಿದ್ರು, ನೀವು ಹೋಗಬೇಡಿ, ಹಾಗೆ ಕೇಕ್ ಕಟ್ ಮಾಡಿ ಆದಮೇಲೆ ಹೋಗಿ ಅಂತಂದು, ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಅವರು ಹೇಳಿದ್ದು ನೋಡೇ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ, ಅಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಹಾಗಾಗಿ ಇನ್ನು ವೀಡಿಯೋನೂ ಸ್ವಲ್ಪ ನನಗೂ ಬೇಕಾಗಿತ್ತು, ಕೇಕ್ ಕಟ್ಟಿಂಗ್ದು ಎಲ್ಲ. ಪಾಪದ ಫಸ್ಟ್ ಇಯರ್ ಬರ್ಡೇ ಬೇರೆ. ಸೊ ಇವರು ಯಾವಾಗಲಾದರೂ ನೋಡ್ಕೊಂಡಾಗ ಒಂದು ನೆನಪಿರುತ್ತೆ ಇವರಿಗೂ ಅಂತಂದು ಹೇಳ್ಬಿಟ್ಟು ಇರುತ್ತೆ ಅಂತ ನಾನು ಶೂಟ್ ಮಾಡ್ತಾ ಇದ್ವಿ ಇಲ್ಲಿ ನಿಂತ್ಕೊಂಡು. ಹಾಗೆ ಇವಣ್ಣ ಡೆಕೋರ್ ಮಾಡಿದ್ರಲ್ಲ, ಅವರು ನನ್ನ ಮತ್ತು ನಮ್ಮ ಮನೆಯವ್ರನ್ನ ನೋಡಿಬಿಟ್ಟು, ಸೊ ನಿಮ್ಮದು ಲವ್ ಮ್ಯಾರೇಜಾ ಅಂತ ಒಂದೇ ಸಾರಿ ಕೇಳಿಬಿಟ್ರು. ಹೌದು ಅಣ್ಣ, ಯಾಕೆ ಅಂತ ಅಂದರೆ, ಸೊ ನೀವು ಆ ರೀತಿ ಇದ್ದೀರಾ, ಅದಕ್ಕೋಸ್ಕರ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಲವ್ ಮ್ಯಾರೇಜ್ ಆದ್ರೇ ಈ ರೀತಿ ಇರ್ತಾರೆ ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಕೇಳಿದೆ, ತಪ್ಪಾಗಿ ತಿಳ್ಕೊಬೇಡ್ರಿ ಅಂತ ಅಂದರು. ಸೊ ಇಲ್ಲ ಅಂತಂದು ಹೇಳ್ಬಿಟ್ಟು, ಇಲ್ಲ ಆ ರೀತಿ ಏನಿಲ್ಲ, ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು ಅಂತಂದು ಹೇಳಿದ್ವಿ. ಯಾಕಂದರೆ ನಾವು ಅಷ್ಟು ಕ್ಲೋಸಾಗಿ ಮಾತಾಡ್ತಾ ಇರ್ತೀವಿ ಇಬ್ಬರೂ. ಹಾಗಾಗಿ ನಮ್ಮನ್ನು ನೋಡಿದ್ರು ಬೇಗ ಐಡೆಂಟಿಫೈ ಮಾಡಿಬಿಡ್ತಾರೆ. ಸೊ ನಿಮ್ಮ ಲವ್ ಮ್ಯಾರೇಜಾ ಅಂತಂದು ಕೇಳ್ಬಿಡ್ತಾರೆ. ಅದಕ್ಕೋಸ್ಕರ ಆ ಅಣ್ಣನೂ ಆ ರೀತಿ ಅಂದರು. ಸೊ ನನಗೂ ತುಂಬ ಖುಷಿ ಆಯಿತು ಆ ಅಣ್ಣನ ಮೈಂಡ್ಸೆಟ್ಗೆ. ಸೊ ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರಲ್ಲ, ಅದಕ್ಕೋಸ್ಕರ. ಹಾಗೆ ನಾವೀಗ ಬಂದುಬಿಟ್ಟು ಒಂದು ಫೋಟೋ ಇಡಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಈಗ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾಳೆ ಒಂದು ಒಳ್ಳೆಯ ಲಾಗ್ ಮುಖ